ರಾಜ್ಯ ರಾಜಕಾರಣದಲ್ಲಿ ಈಗ ಕಾಕ್ರೋಚ್ ಕದನ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಕಾಂಗ್ರೆಸ್ ಸರ್ಕಾರದ ಗೂಂಡಾಗಿರಿ, ದೇಶದ್ರೋಹಿಗಳ ಜೊತೆಗಿನ ಮ್ಯಾಚ್ ಫಿಕ್ಸಿಂಗ್ ಹಾಗೂ ವಿಪಕ್ಷ ಶಾಸಕರ ಮೇಲಿನ ಹಲ್ಲೆಯನ್ನ ಖಂಡಿಸಿ ಬಿಜೆಪಿ ಪಡೆ ಬೀದಿಗೆ ಇಳಿದಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ಕಮಲ ನಾಯಕರು ಸರ್ಕಾರದ ವಿರುದ್ಧ ಈಗ ಸಮರವನ್ನ ಸಾರಿದ್ದಾರೆ. ಕೆರಳಿದ ಕಾಕ್ರೋಚ್, ಕೈಕಮಲ ರಾಜಕೀಯ ಫೈಟ್. ಕಾಂಗ್ರೆಸ್ನದ್ದು ಗೂಂಡಾ ಸಂಸ್ಕೃತಿ ಎಂದ ಕೇಸರಿ ಬ್ರಿಗೇಡ್. ಕಾಕ್ರೋಚ್ ಪಾರ್ಟಿ ಕಾಂಗ್ರೆಸ್ಸಿಗೆ, ಗೂಂಡಾ ಸಂಸ್ಕೃತಿಯ ಕಾಂಗ್ರೆಸ್ ಪಾರ್ಟಿಗೆ. ಬಿಜೆಪಿ ಶಾಸಕರ ಮೇಲಿನ ಮೊಟ್ಟೆ ಏಟಿಗೆ ಇವತ್ತು ಕೇಸರಿ ಬ್ರಿಗೇಡ್ ಕೆರಳಿ ಕೆಂಡವಾಗಿದೆ. ವಿಧಾನಸೌಧದ ಅಂಗಳದಲ್ಲಿ ರಣಕಹಳೆ ಮೊಳಗಿಸಿದ ಬಿಜೆಪಿ ಪುಡಿ ರೌಡಿ ಕಾಂಗ್ರೆಸ್ ಅಂತ ಬರೆದ ಪ್ಲೆಕಾರ್ಡ್ಗಳನ್ನ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಸಿಟಿ ರವಿ, ಜನಾರ್ದನ್ ರೆಡ್ಡಿ ಸೇರಿದಂತೆ ಇಡೀ ಬಿಜೆಪಿ ಪ್ರಮುಖರ ಪಡೆ ಕಾಂಗ್ರೆಸ್ ಗೂಂಡಾಗಿರಿ ಸಂಸ್ಕೃತಿ ಎಂದು ಹರಿಹಾಯ್ದಿದ್ದಾರೆ. ಶಾಂತಿಯುತವಾಗಿದ್ದ ದೇಶದಲ್ಲಿ ರಾಹುಲ್ ಗಾಂಧಿ ವಿದೇಶದಿಂದ ಬಂದ ತಕ್ಷಣವೇ ಡ್ರಾಮಾ ಶುರುವಾಗಿದೆ. ಯುವಕರನ್ನು ಬಲಿಪಶು ಮಾಡಿ ಕಾಕ್ರೋಚ್ ಪಾರ್ಟಿ ಹೆಸರಿನಲ್ಲಿ ಅರಾಜಕತೆ ಸೃಷ್ಟಿಸಲು ಕಾಂಗ್ರೆಸ್ ಗೂಂಡಾಗಳನ್ನು ಬಿಟ್ಟು ಪೊಲೀಸರ ಮೇಲೆಯೇ ದಾಳಿ ಮಾಡಿಸಿದೆ. ರಾಹುಲ್, ಪ್ರಿಯಾಂಕಾ ತಮ್ಮ ನಾಯಕತ್ವದ ಕದನಕ್ಕೆ ಯುವಕರ ಭವಿಷ್ಯದ ಜೊತೆ ಚಲ್ಲಾಟವಾಡುತ್ತಿದ್ದಾರೆ ಅಂತ ವಿಜಯೇಂದ್ರ ಗುಡುಗಿದ್ದಾರೆ. ನನ್ನನ್ನು ಕೂಡ ಬೆಂಗಳೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಪ್ರೊಟೆಸ್ಟ್ ಅನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹರೀಶ್, ನಮ್ಮ ಹರಿಹರದ ಶಾಸಕರಾಗಿರ್ತಕ್ಕಂಥ ಹರೀಶ್ ಅವ್ರ ಮೇಲೆ ಮೊಟ್ಟೆಯಿಂದ ದಾಳಿ ಮಾಡುವಂಥ ಕೆಲಸ ಆಯಿತು. ಬೇರೆ ನಮ್ಮ ಶಾಸಕರುಗಳ ಮೇಲೆ ಕೂಡ ದಾಳಿ ಮಾಡ್ತಕ್ಕಂಥ ಕೆಲಸ ಆಗಿದೆ. ಏನು ಗುಂಡಾ ಸರ್ಕಾರ ಇದೆ ಕಾಂಗ್ರೆಸ್ ರಾಜ್ಯದಲ್ಲಿ, ಗುಂಡಾ ಸರ್ಕಾರ ಇದೆ ಅಂತೇಳಿ ಕಾಂಗ್ರೆಸ್ ಪುಡಾರಿಗಳು ಒಪ್ಕೊಂಡಿದ್ದಾರೆ. ಇವತ್ತು ಶಾಸಕರ ಮೇಲೆ ಇವತ್ತು ದಾಳಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರೆ ಈ ನಾಳೆ ಕಾಂಗ್ರೆಸ್ ಸರ್ಕಾರ ಇವತ್ತು ಪ್ರಜಾಪ್ರಭುತ್ವದ ಬಗ್ಗೆ ಏನಾದ್ರು ಕಳಕಳಿ ಇದೆ ಅವ್ರಿಗೆ. ಹಾಗಾದ್ರೆ ಇವತ್ತು ನಮ್ಮ ಮೇಲೆ ಆರೋಪನ ಮಾಡ್ತಾರೆ. ಇನ್ನೊಂದೆಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಕಾಂಗ್ರೆಸ್ಗೆ ಕಟು ಮಾತುಗಳಲ್ಲೇ ಮಾತಿನ ಏಟು ನೀಡಿದ್ದಾರೆ. ದೇಶದ್ರೋಹಿ ಕಾಕ್ರೋಚ್ ಪಾರ್ಟಿ ಜೊತೆ ರಾಹುಲ್ ಗಾಂಧಿ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡಿದ್ದಾರೆ ಅಂತ ಕಿಡಿಕಾರಿದ್ರೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೌಂಟರ್ ಕೊಟ್ಟಿದ್ದಾರೆ. ಅಶೋಕ್ಗೆ ಏನಾಗಿದೆ ಅಂತ ಗೊತ್ತಿಲ್ಲ, ತಲುವಾರು, ಕತ್ತಿ, ಬಾಂಬಾ ಅಂತ ಏನೇನೋ ಹೇಳ್ತಿದ್ದಾರೆ. ಉದ್ದೇಶಪೂರ್ವಕವಾಗಿಯೇ ಕೆಪಿಸಿಸಿ ಕಚೇರಿ ಮುಂದೆ ಬಸ್ ತಂದು ವಿಷಯಾಂತರ ಮಾಡಲು ಯತ್ನಿಸುತ್ತಿದ್ದಾರೆ ಅಂತ ತಿರುಗೇಟು ನೀಡಿದ್ದಾರೆ. ಕೇಂದ್ರ ಸರ್ಕಾರ ಪದೇ ಪದೇ ಹೇಳಿದೆ, ನೀವು ಎಷ್ಟು ಗಂಟೆ ಬೇಕಾದರೂ ಚರ್ಚೆ ಮಾಡಿ, ಯಾರ್ಯಾರು ಬೇಕಾದರೂ ಚರ್ಚೆ ಮಾಡಿ, ನಾವು ಉತ್ತರ ಕೊಡೋಕ್ಕೆ ತಯಾರಿದ್ದೀರಿ ಅಂತ. ಇವ್ರಿಗೇನಾದರೂ ರಿಸಲ್ಟ್ ಬೇಕಾಗಿದ್ದರೆ ಚರ್ಚೆ ಮಾಡಬೇಕು. ಆಮೇಲೆ ಏನಾದರೂ ಇವರಿಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಆಮೇಲೆ ಧರಣಿ ಮಾಡೋದು, ಇದೆಲ್ಲ ಪ್ರಜಾಪ್ರಭುತ್ವದಲ್ಲಿ ಮಾಡೋದು. ಅದನ್ನು ಬಿಟ್ಬಿಟ್ಟು ಅಲ್ಲಿ ಕಾಕ್ರೋಚ್ ಪಾರ್ಟಿ ಅವರೂ ಸಂಧಾನಕ್ಕೆ ಬರಲ್ಲ, ಇವರು ಪಾರ್ಲಿಮೆಂಟ್ ಒಳಕ್ಕೆ ಹೋಗಲ್ಲ. ಅಂದರೆ ಮ್ಯಾಚ್ ಫಿಕ್ಸಿಂಗ್ ಇವರಿಬ್ಬರದು. ಕಾಕ್ರೋಚ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿರೋ ರಾಹುಲ್ ಗಾಂಧಿ ಅಂದರೆ ಇವ್ರ ಘೋಷಣೆಗಳು ಏನೇನು ಕೂಗ್ತಾ ಇದ್ದಾರೆ ನೀವು ನೋಡಿ. ಬಾಂಗ್ಲಾದೇಶದಲ್ಲಿ ಏನು ಸ್ಲೋಗನ್ಸ್ ಇತ್ತು, ಸೇಮ್ ಸ್ಲೋಗನ್ಸ್ ಇಲ್ಲಿ ಕೂಗ್ತಾ ಇದ್ದಾರೆ. ಅಶೋಕ್ ಅವ್ರಿಗೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ವಿರೋಧ ಪಕ್ಷದ ನಾಯಕರು ಬಹುಶಃ ಕೊತ್ವಾಲ್ ರಾಮಚಂದ್ರನ ಶಿಷ್ಯ ಅವರಿಗೆ ಏಡ್ಸ್ ಇಂಜೆಕ್ಷನ್ ತಗಲಿಸಿದ ನಂತರ ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಕಾಣುತ್ತೆ. ಆ ಬುದ್ಧಿ ಭ್ರಮಣೆ ಆಗಿ ಅವರ ಭಾಷೆ ಪ್ರಯೋಗ ರಾಹುಲ್ ಗಾಂಧಿ ಅವರ ಬಗ್ಗೆ ಏಕವಚನದಲ್ಲೆಲ್ಲ ಮಾತಾಡಿ ಅವರ ಅಜ್ಜಿ, ಅವರ ಅಮ್ಮ ಅಂತೆಲ್ಲ ಮಾತಾಡಿದ್ದಾರೆ. ಕೆಲವು ನಾಯಕರು ಜಾಲಹಳ್ಳಿಯಲ್ಲಿ ಇರ್ತಕ್ಕಂಥ HMTಯ ಕಾರ್ಖಾನೆಯ ಒಂದು ಚಿತ್ರಮಂದಿರ ಇತ್ತು. ಕೆಲವು ಭಾರತೀಯ ಜನತಾ ಪಾರ್ಟಿ RSS ನಾಯಕರು ಅಲ್ಲಿ ಪಿಕ್ಚರ್ ಥಿಯೇಟರ್ನ ಟಿಕೆಟ್ನ ಬ್ಲ್ಯಾಕ್ ಮಾಡ್ತಾ ಇದ್ದವರೆಲ್ಲ ನಾಯಕರಾಗ್ಬಿಟ್ಟಿದ್ದಾರೆ. ಅವರ ಭಾಷೆಯನ್ನೇ ಇವರು ಸಹ ಪ್ರಯೋಗ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ತೊಡೆ ತಟ್ಟಿ ನಿಂತಿದ್ದು ಗೂಂಡಾ ಸಂಸ್ಕೃತಿ ಅಂತ ರಾಜ್ಯಪಾಲರಿಗೂ ದೂರು ನೀಡಿದ್ದಾರೆ. ಕಮಲ ಪಡೆಯ ಈ ಸರ್ಜಿಕಲ್ ಸ್ಟ್ರೈಕ್ಗೆ ಕಾಂಗ್ರೆಸ್ ಬ್ರಿಗೇಡ್ ಮುಂದೆ ಹೇಗೆ ಕೌಂಟರ್ ಕೊಡುತ್ತೋ ಕಾದು ನೋಡಬೇಕಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.